ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಸೂಪರ್ 3ಗೆ ಸ್ವಾಗತ. ನಿನ್ನೆ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಏನಪ್ಪ ಅಂತಂದರೆ, ಮಡಿಕೇರಿಯಲ್ಲಿ ಒಂದು ಯುವಕ, 27 ವರ್ಷದ ಯುವಕ, ಕಟ್ಟಡ ಕಾರ್ಮಿಕ ಯುವಕ, ಈ ಸಿಮೆಂಟ್ ಮಿಕ್ಸ್ ಮಾಡುವಂಥ ಸಂದರ್ಭದಲ್ಲಿ ಆತನ ಬಲಗೈ ಆ ಮಿಕ್ಸರ್ ಒಳಗೆ ಸಿಲುಕಿ ಕೈ ತುಂಡಾಗಿ ಹೋಗಿತ್ತು. ಮಗಳೊಂದಿಗೆ ಮತ್ತು ಸಹೋದರಿಯೊಂದಿಗೆ ಆತ ಜೀವನ ಮಾಡ್ತಾ ಇದ್ದ. ಹೆಂಡತಿ ಏನೋ ಅವರ ಫ್ಯಾಮಿಲಿ ಇಶ್ಯೂಸ್ ಬೇರೆ ಏನೋ ಆಗಿದ್ದಾರೆ ಅನ್ನುವಂಥದ್ದು. ಅದು ನಮಗೆ ಇಶ್ಯೂ ಅಲ್ಲ. ನಮಗೆ ಆ ಕೈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಕಾರ್ಮಿಕ ಇಲಾಖೆ ಇಷ್ಟೆಲ್ಲ ದುಡ್ಡನ್ನು ಇಟ್ಕೊಂಡಿದೆಯಲ್ಲ, ಅವ್ರಿಗೇನು ಸಹಾಯ ಮಾಡಲ್ವ ಅನ್ನುವಂಥ ಪ್ರಶ್ನೆ. ಅದಕ್ಕೆ ಕಾರ್ಮಿಕ ಕಾರ್ಡ್ ಬೇಕು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಸೂಪರ್ 3 ಇಂಪ್ಯಾಕ್ಟ್ ಆಗಿದೆ. ಮಡಿಕೇರಿ ಕಾರ್ಮಿಕನ ಕಣ್ಣೀರಿಗೆ ಕರಗಿದ್ದಾರೆ ಸಚಿವರು. ಸಂತೋಷ್ ಲಾಡ್ರು ಕಾರ್ಮಿಕ ಸಚಿವರು. ಕೈ ಕಟ್ಟಾಗಿದ್ದ ಕಾರ್ಮಿಕನಿಗೆ ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ. ಕಾರ್ಮಿಕ ಕಾರ್ಡ್ ಇಲ್ಲದಿದ್ದರೂ ಶೇಷಪ್ಪನಿಗೆ ಪರಿಹಾರ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿಕೆ ವಿಶೇಷ ಪ್ರಕರಣ ಅಂತ ಪರಿಗಣಿಸ್ತೇವೆ. ಲಾಡ್ ಹೇಳಿದ್ದಾರೆ, ನಿಜವಾದ ಕಾರ್ಮಿಕನಾಗಿದ್ದರೆ ಪರಿಹಾರ ಕೊಡ್ತೇವೆ. ರಿಪಬ್ಲಿಕ್ ಕನ್ನಡಕ್ಕೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈತನ ಬಗ್ಗೆ ನಾವು ನಿನ್ನೆ ಸ್ಟೋರಿಯನ್ನು ಮಾಡ್ತಾ ಇದ್ವಿ. 27 ವರ್ಷದ ಈತ ನೋಡಿ, ಕೈ ಕಟ್ಟಾಗಿದೆ. ಅಂದರೆ ಆತ ಗಿಂಟ್ರಿಂಗ್ ಏನೋ ಮಾಡ್ತಿರ್ಬೇಕು. ಕಟ್ಟಡ ಕಾರ್ಮಿಕ ಅಂತಂದರೆ ಬಹುತೇಕ ಕನ್ನಡಿಗರಿಗಿಂತ ಹೆಚ್ಚಾಗಿ ಬೇರೆ ಬೇರೆ ರಾಜ್ಯದವರು ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮವ್ರು ಗೊತ್ತಲ್ಲ, ನಮ್ಮವರು ಮಾಡೋಕ್ಕೆ ರೆಡಿ ಇಲ್ಲ. ನಮಗೆಲ್ಲ ಈಗೋ ಪ್ರಾಬ್ಲಮ್ ಬಂದುಬಿಡ್ತದೆ. ಅದು ಒಂದು ದೊಡ್ಡ ಸಮಸ್ಯೆ ನಮಗೆ, ಈಗೋ ಪ್ರಾಬ್ಲಮ್. ಮರ್ಯಾದೆ ಪ್ರಶ್ನೆಪ್ಪ, ನಾವೆಲ್ಲ ಅದನ್ನು ಮಾಡೋದ, ಹಂಗಾಗಲ್ಲ ಅಂತ. ಹಂಗಾಗಿಲ್ಲ ಅಂದರೆ ಎಲ್ಲರೂ ಬರ್ತಾರೆ. ಆಮೇಲೆ ಇದು ಬಿಹಾರಿಂದ ಬಂದವರು ಅವ್ರು ಹೆಂಗೆ ಕನ್ನಡ ಕಲಿತಾರೆ? ಯಾಕೆಂದರೆ ನಮಗೆ ಜನ ಇಲ್ಲ. ನಮ್ಮವರೇ ಮಾಡಿದರೆ ಆಗಲ್ಲ. ಆಮೇಲೆ ತಮಿಳ್ನಾಡವರು ಬರ್ತಾರೆ, ಅಂಗಡಿ ಇಡ್ತಾರೆ. ನಮ್ಮ ಸಣ್ಣ ಸಣ್ಣ ಅಂಗಡಿ ಇಡೋಕ್ಕೆ ನಮಗಾಗಲ್ಲ. ಸೆಕ್ಯೂರಿಟಿ ಗಾರ್ಡ್ ಕನ್ನಡಿಗರೇ ಮಾಡಲ್ಲ, ಮರ್ಯಾದೆ ಪ್ರಶ್ನೆ. ತಮಿಳವರು ಬರ್ತಾರೆ, ತೆಲುಗವರು ಬರ್ತಾರೆ, ಅವರೆಲ್ಲಿ ಕನ್ನಡ ಕಲಿತಾರೆ? ಇದು ಒಳ್ಳೆ ನೀವು ಆಲೋಚನೆ ಮಾಡಬೇಕು. ಯಾಕೆ ಇಂಥವರು ಹೆಚ್ಚು ಜನ ಬರ್ತಾ ಇದ್ದಾರೆ ಅಂದರೆ ನಮ್ಮವ್ರು ಮಾಡಲಿಕ್ಕೆ ರೆಡಿ ಇಲ್ಲ. ಮನೆಯಲ್ಲಿ ಕೂತ್ಕೊಂಡ್ಬಿಡ್ತಾರೆ. ನನಗೊಂದು 1000 ಜನ ಫೋನ್ ಮೆಸೇಜ್ ಆಗ್ತಾ ಇರ್ತಾರಪ್ಪ, ಸರ್ ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ಒಂದು ಕೆಲಸ ಕೊಡಿ. ಕೆಲವರು ಡಬಲ್ ಡಿಗ್ರಿ ಆದವರು ಕೂಡ ಕೆಲಸ ಹೆಂಗೆ ತಗೋಬೇಕು ಅಂತ ಗೊತ್ತಿಲ್ಲ ಕೆಲವರಿಗೆ. ಒಮ್ಮೊಮ್ಮೆ ಹೇಳ್ತಾರೆ, ಸರ್ 10-15 ಸಾವಿರ ಆದರೂ ಪರವಾಗಿಲ್ಲ ನಮ್ಗೆ ಕೊಡಿ ಅಂತ ಹೇಳ್ತಾರೆ. ಆಮೇಲೆ ನಾವು ಇಂಥದ್ದೇನಾದರೂ ಮಾಡಿ ಅಂತಂದರೆ ಅದು ಹೆಂಗಾಗುತ್ತೆ ಸರ್ ಅಂತಾರೆ. ನಾನೊಂದು ಉದಾಹರಣೆ ಹೇಳಿದ್ದು. ಇವರು ಕನ್ನಡಿಗರೇ ಬಿಡಿ, ಈಗ ಯಾರೇ ಆಗಲಿ ಪಾಪ ಮನುಷ್ಯರೇ ನಾವು. ಪಾಪ ಏನು ಬಿಹಾರ ಆಗಲಿ, ಉತ್ತರ ಪ್ರದೇಶ ಆಗಲಿ, ಅದು ಬೇರೆ ವಿಚಾರ. ಬಟ್ ಕನ್ನಡತನದ ವಿಚಾರ ಬಂದಾಗ ಕನ್ನಡದ ಬಗ್ಗೆ ನಮಗೆ ಆಸ್ತಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದರ ಬಗ್ಗೆ ಮಾತಾಡ್ತೀವಿ. ಹಾಗಂತ ಅವನಿಗೆ ಬಿಹಾರದವನಿಗೆ ಕೆಲಸ ಕೊಡಬೇಡಿ ಅಂತ ನಾವೇನು ಹೇಳೋದಿಲ್ಲ. ಆದರೆ ನೋಡಿ, ನನ್ನ ಬಳಿ ಇವತ್ತು ದಾಖಲೆ ಕಂಪ್ಲೀಟ್ ಇಟ್ಕೊಂಡಿದ್ದೀನಿ. ನೀವು ಒಂದು ವೇಳೆ ಕಟ್ಟಡ ಕಾರ್ಮಿಕರಾಗಿದ್ದರೆ ಏನು ಮಾಡಬೇಕು ಅಂತೇಳಿ. ಈ ಕಟ್ಟಡ ಕಾರ್ಮಿಕನೂ ಅಷ್ಟೇ ಹೇಳಿದಾಗ, ಇಲ್ಲ ಸರ್ ನಾನು ಹೋಗಿದ್ದೆ 2 ಸಲ, ಆಗಿಲ್ಲ. ಅಲ್ಲಪ್ಪ, ಏನು ಐಡಿಯಾ ಮಾಡ್ಕೊಂಡಿದ್ದೆ ಗೊತ್ತಿಲ್ಲ ಸರ್, ಹಿಂಗಾಗಲ್ಲ ಅಂತ. ನೀವು ನೀವು ಆ ಕಣಿಕರೆಲ್ಲ ಇಟ್ಕೋಬೇಡಿ. ನೀವು ಹಿಂಗೆ ತೋರಿಸಿದ ತಕ್ಷಣ ನಾವು ಸ್ಟೋರಿ ಮಾಡಿಬಿಡ್ತೀವಿ, ಏನೋ ನಿಮ್ಮ ಅಕೌಂಟ್ ಹಾಕ್ಬಿಟ್ಟು ದುಡ್ಡು, ಹಂಗೆಲ್ಲ ನಡೆಯಲ್ಲ. ಅದು ನಮಗೊಂದು ಪ್ರೇರಣೆ ಆಗಬೇಕು. ಇದಕ್ಕೊಂದು ಸ್ಟೋರಿ ಮಾಡೋಣ, ಇದಕ್ಕೆ ಏನಾದ್ರು ದುಡ್ಡು ಕೊಡಿಸೋಣ. ಎಷ್ಟು ಅವರು ಆ ಕಡೆಯಿಂದ, ಅವತ್ತೊಂದು ಮಡಿಕೇರಿಯಿಂದ ಒಂದು ತಾಯಿ ಬಂದಿದ್ದರು, ಆಯಿತಾ. ಅವ್ರಿಗೆ ಒಂದು ಮಗು. ಆ ಮಗು ಹೇಗೆ ಅಂತಂದರೆ 10-15-16 ವರ್ಷ ಆಗಿದೆ, ಆಯಿತಾ. ಅವ್ರಿಗೇನಾಗಿದೆ, ಒಂದು ಸ್ಟೋರಿ ಹೇಳೋದು ನಾನು. ಅವ್ರು ನನ್ನ ಬಳಿ ಬಂದು ಅವ್ರು ಏನು ಹೇಳ್ತಾಯಿದ್ರು ಅಂತಂದರೆ, ನಾನು ನನ್ನ ಚಿನ್ನಗಿನ್ನೆಲ್ಲ ಅಡವಿಟ್ಟಿದ್ದೀನಪ್ಪ, ಒಂದು 2 ಲಕ್ಷ ಆಗಿದೆ. ನನಗೆ ಇದಕ್ಕೇ ಬಡ್ಡಿ ಕಟ್ಟಕ್ಕೆ ಆಗ್ತಾಯಿಲ್ಲ. ಚಿನ್ನ ಅಡವಿಟ್ಟು ಅದಕ್ಕೆ ಬಡ್ಡಿ ಕಟ್ಟಬೇಕಲ್ಲ, ನನಗೆ ಕಷ್ಟ ಆಗ್ತಾ ಇದೆ. ಅದಕ್ಕೇ 2,000 ಎಲ್ಲ ಕಟ್ಟಬೇಕಾಗತ್ತೆ. ಅಂದರೆ 2 ಲಕ್ಷ 2.5 ಲಕ್ಷ ತಗೊಂಡಿದ್ದಾರೆ ಅವರು. ಕಷ್ಟ ಆಗ್ತಾಯಿದೆ ನನಗೆ ಮತ್ತು ಅವನಿಗೆ. ಒಂದು ವೃದ್ಧಾಪ್ಯ ವೇತನ ಮತ್ತು ವಿಶೇಷ ಚೇತನ ವೇತನ ದುಡ್ಡು ಬಂದುಬಿಟ್ರೆ ನಾನು ಅದನ್ನು ಕಟ್ಕೊಂಡು ಹೋಗ್ತೀನಪ್ಪ, ನನಗೆ ಅದು ಮಾಡಿಸ್ಕೊಡು ಅಂತಂದರು. ಅಂದರೆ ಮತ್ತೆ ಹೆಂಗೆ ಮಾಡ್ತೀರಮ್ಮ ಅಂದರೆ, ಇಲ್ಲ ನಾನು ಮುಸ್ರೆ ತುಕ್ಕೊಂಡು ಏನಾದ್ರು ಮಾಡ್ತೀನಿ ಅಂತ ಬಿಟ್ಟರೆ ಬೇರೆ ಏನು ಕೇಳಲಿಲ್ಲ ಅವರು. ಅದನ್ನು ಬಿಡಿಸ್ಕೊಡು ಅಂತಲೂ ಹೇಳಿಲ್ಲ ಅವರು. ನೀವು ಭಾಳ ಆಶ್ಚರ್ಯ ಆಗ್ಬೋದು. ಆ ಚಿನ್ನ ಬಿಡಿಸ್ಕೊಡು ಅಂತಲೂ ಹೇಳಿಲ್ಲ ಅವರು. ಅವ್ರೇನು ಹೇಳಿದ್ರು, ನಂದು ಮತ್ತು ಅವನು ಇದೆ, ನನಗೆ ಬರ್ತಾ ಇದೆಯಪ್ಪ, ನಿಂತೋಗಿದೆ, 1400 ಏನು ಬರ್ತಾಯಿತ್ತು, ಅವನಿಗೂ ಬರುವಂಗೆ ಮಾಡಪ್ಪ. ಬರುವಂಗೆ ಮಾಡಿದರೆ 2800, ಅಲ್ಲಿ 2000 ಕಟ್ಕೋತೀನಿ, 800 ರೂಪಾಯಿ ಉಳಿಯುತ್ತೆ. ಆಮೇಲೆ ನಾನು ಕೆಲಸ ಮಾಡ್ತೀನಿ, ಒಂದು 1,500 ರೂಪಾಯಿ ನನಗೆ ಉಳಿಯುತ್ತೆ, ನಾನು ಅದರಲ್ಲಿ ಜೀವನ ಮಾಡ್ಕೊಂಡು ಹೋಗ್ತೀನಿ ಅಂತ. ನಮಗೆ ಅವರ ಅಪ್ರೋಚ್ ಭಾಳ ಇಷ್ಟ ಆಯಿತು. ನೀವು ಆ ಕಾರ್ಯಕ್ರಮ ನೋಡಿರ್ಬೋದು ನನ್ನ ಶೋನಲ್ಲಿ, ಇಷ್ಟ ಆಯ್ತು. ನಾವೇನು ಮಾಡಿದ್ವಿ, ಅವರಿಗೆ ಎಷ್ಟು ಸಾಲ ಇಟ್ಟಿದ್ರು, 2.5 ಲಕ್ಷ, ಅದು 3 ಲಕ್ಷ ಏನಾಗಿತ್ತು. ನಾವೊಂದು 4.5 ಲಕ್ಷ ದುಡ್ಡು ಮಾಡಿಕೊಟ್ವಿ ಅವ್ರಿಗೆ. ಚಿನ್ನ ಅವ್ರಿಗೆ ಬಂತು, 1.5 ಲಕ್ಷ ದುಡ್ಡು ಎಕ್ಸ್ಟ್ರಾ ಅವ್ರಿಗೆ ಬಂತು. ಆಮೇಲೆ ಅವರ ಏನು ಮಾಶಾಸನ ಏನು ಬರಬೇಕಾಗಿತ್ತು ಇಬ್ರಿಗೂ, ಅದು ಮಾಡಿಕೊಟ್ವಿ. ಅವರ ಇಷ್ಟಕ್ಕೆ ಬಿಟ್ವಿ ನಾವು. 1.5 ಲಕ್ಷವನ್ನು ನೀವು ಏನು ಮಾಡ್ತೀರಿ ಅಂತ ನಾವು ಕೇಳಲಿಲ್ಲ. ಎಕ್ಸ್ಟ್ರಾ ಬಂದ ದುಡ್ಡು ಅಂದರೆ 3 ಲಕ್ಷ ಬ್ಯಾಂಕ್ಗೆ ಹೋಯ್ತು, 1 ಲಕ್ಷ. ಯಾಕಂದರೆ ಅಷ್ಟು
ಮುತುವರ್ಜಿ ಇರುವಂಥ ತಾಯಿ ಖಂಡಿತವಾಗ್ಲೂ ಸರಿಯಾಗಿ ಮಾಡಿರ್ತಾಳೆ ಅಂತ ನಮಗೆ ಒಂದು ನಂಬಿಕೆ ಬರುತ್ತಲ್ವಾ. ಈಗ ಅವರೇನು ನನಗೆ ಚಿನ್ನ ಬಿಡಿಸ್ಕೊಡಿ ಅಂತ ಕೇಳಿಲ್ಲ ಅವರು. ಬಡ್ಡಿ ಕಟ್ತೀನಪ್ಪ, ಬಡ್ಡಿ ಕಟ್ಟೋಕೆ ದುಡ್ಡು ಆಗ್ತಾ ಇಲ್ಲ, ಇದು ಬಂದರೆ ನಾನು ಮಾಡ್ಕೊಡ್ತೀನಿ ಅಂತ ಹೇಳುವಾಗ ನಮಗೆ ಅನಿಸ್ತು ಇವರಿಗೆ ನಿಜವಾಗಲೂ ದುಡಿದು ತಿಂತೀನಿ ಅನ್ನುವಂಥ ಒಂದು ಹುಮ್ಮಸ್ಸಿದೆ. ದುಡಿದು ತಿನ್ನೋದು ಅವ್ರು ಕೆಲವರು ಇರ್ತಾರೆ. ಏನಾದರೂ ಆದರೆ ಹೆಂಗೆ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ಸಂತೋಷ್ ಲಾಡ್ ಮಾತಾಡಿದ್ದೇನೆ, ಹಾಕ್ತೀನಿ, ಅದಕ್ಕಿಂತ ಮುಂದೆ ಹೇಳ್ಬಿಡ್ತೀನಿ. ಮೊನ್ನೆ ಒಬ್ಬರು ಯಾರು ಹೇಳ್ತಾ ಇದ್ರು, ಕೆಲವರು ಇದಾಕೋದು ಏನು ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸ್ತಾರೆ. ಮೆಡಿಕಲ್ ಇನ್ಶೂರೆನ್ಸ್ ಮಾಡಿ ಒಂದು 4, 5, 6, 7, 8 ವರ್ಷ ಆಗುತ್ತೆ. ಅವನಿಗೆ ದುಃಖ ಏನು, ಮೆಡಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ದೀನಿ ಎಲ್ಲೂ ಯೂಸ್ ಆಗಿಲ್ಲ ಅಂದರೆ ಅವನು ಏನು ಹೇಳ್ತಿದ್ದಾನೆ ಅಂತಂದರೆ, ಅವನಿಗೇನಾದರೂ ರೋಗ ಬರಲಿ, ಆಕ್ಸಿಡೆಂಟ್ ಆಗಲಿ ಅಂತ ಕಾಯ್ತಾ ಇದ್ದಾನೆ ಅಂತ ಆಯ್ತು. ಅವನು ಖುಷಿ ಪಡ್ತಾ ಇಲ್ಲ. ಮೆಡಿಕಲ್ ಇನ್ಶೂರೆನ್ಸ್ ಇದೆಯಪ್ಪ, ಏನಾದರೂ ಹೆಚ್ಚು ಕಡಿಮೆ ಆದರೆ ಮೆಡಿಕಲ್ ಇನ್ಶೂರೆನ್ಸ್ ಇದೆ, ನಾನು ಏನು ಪ್ರಶಾಂತತೆಯಿಂದ ನನ್ನ ಕೆಲಸ ಮಾಡ್ಬೋದು ಅಂತ ಆಲೋಚನೆ ಮಾಡೋದೇ ಇಲ್ಲ ಅವನು. ಮೆಡಿಕಲ್ ಇನ್ಶೂರೆನ್ಸ್ 6-7 ವರ್ಷ ಆಯ್ತು ಮಾರೆ, ಒಂದು ಯೂಸ್ ಆಗಿಲ್ಲ ಅಂದರೆ ಏನರ್ಥ? ನೀವು ನೆಗದಿ ಬಿದ್ದು ಹೋಗಬೇಕು ಅಂತನಾ? ಅಂಥ ಆಲೋಚನೆ ಮಾಡಬೇಡಿ ದಯವಿಟ್ಟು. ಸ್ವಲ್ಪ ಪಾಸಿಟಿವ್ ಆಗಿರಿ. ಇವ್ರಿಗೂ ನಾವು ಹೇಳ್ತಿರೋದು ಸಹಾಯ ಮಾಡೋಣ, ಆದರೆ ಪಾಸಿಟಿವ್ ಆಗಿರಿ. ಏನಾದರೂ ಮಾಡ್ತೀನಿ, ನನಗೆ ಇಷ್ಟಿದ್ರೆ ಸಾಕು. ನೀವು ಬೆಳಗಾವಿದೊಂದು ಸ್ಟೋರಿ ನೋಡಿದ್ವಿ, ಆ ಹುಡುಗ 27 ವರ್ಷದ ಒಂದು ಹುಡುಗ ಕ್ರಿಕೆಟ್ ಆಡ್ತಿರುವಾಗ ಬಿದ್ದೋಗ್ಬಿಟ್ಟ. ಅವನೇನು ಹೇಳ್ತಾ ಇದ್ದ, ನನಗೊಂದು ಗಾಡಿ ಸಿಕ್ಬಿಟ್ರೆ ಸರ್ ನಾನು ಟ್ಯೂಷನ್ ಆದರೂ ಮಾಡ್ತೀನಿ ಹಂಗೆ ಹೇಳ್ತಿದ್ದ. ಮಾಡಿಸ್ಕೊಟ್ಟಿವಿ ನಾವು. ಓಕೆ, ಇದು ನಾನು ಸ್ವಲ್ಪ ಸುದೀರ್ಘ ಆಯಿತು. ಯಾಕೆಂತಂದರೆ ನೀವು ಕೂಡ ಟಿ ವಿಯವರು ಬಂದರೆ ಎಲ್ಲ ಅವರೇ ಮಾಡಿಕೊಡ್ಬೇಕು, ಹಂಗಾಗಲ್ಲ ಅಂತ ನೀವು ಕೂಡ ಉತ್ಸುಕತೆ ತೋರಿಸ್ಬೇಕು. ಸ್ವಲ್ಪ ವಯಸ್ಸಾದವರಿಗೆ 70-80 ವರ್ಷ ಆದವರಿಗೆ ನಾನು ಪ್ರಶ್ನೆ ಮಾಡಲ್ಲ. ಇಂಥ ಯುವಕರು ನಿಮಗೊಂದು ಉತ್ಸಾಹ ಇರಬೇಕು. ಕೈಯಿಲ್ಲದವರು ಕೂಡ ಅತ್ಯದ್ಭುತ ಸಾಧನೆಗಳನ್ನು ಮಾಡಿದವರು ಈಗಲೂ ಇದ್ದಾರೆ. ಓಕೆ, ಸಂತೋಷ್ ಲಾಡ್ ಏನು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಮಡಿಕೇರಿ ಜಿಲ್ಲೆಯಲ್ಲಿ ಕನ್ನಂಬಾಡಿ ಅಂತಕ್ಕಂಥ ಊರಲ್ಲಿ ಶೇಷಪ್ಪ ಅಂತಕ್ಕಂಥ ಕಾರ್ಮಿಕ ಕೈ ಕಳ್ಕೊಂಡಿದ್ದಾರೆ. ಅದೇ ಅದು ಕಟ್ಟಡ ಕಾರ್ಮಿಕ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಅವ್ರ ಹತ್ರ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಕಾರ್ಡ್ ಇಲ್ಲ ಅಂತ ಕೂಡ ಬಂದಿದೆ. ಬಟ್ ಅದು ಜೆನ್ಯೂನ್ ಆಗಿದ್ದರೆ ವಿಶೇಷವಾಗಿ ನಾನು ಬೋರ್ಡ್ನಲ್ಲಿ ಕನ್ಸಿಡರ್ ಮಾಡಿ ನಮ್ಮ ಕೈಲಿ ಸಹಾಯ ಮಾಡೋಕ್ಕೆ ಎಷ್ಟಾಗುತ್ತೆ ಸಹಾಯ ಮಾಡ್ತೀನಿ. ಅಲ್ಲ, ಡೆಫಿನೆಟ್ಲಿ ಕಳಿಸ್ರಿ. ಬಟ್ ಸಿನ್ಸ್ ಇಟ್ ಹ್ಯಾಸ್ ಕಮ್ ಯು ಆಸ್ಟ್ ಮೀ, ಜೆನ್ಯೂನ್ ಇದ್ದರೆ ಅದು ಮಾಡಿಸ್ಕೊಡೋಣ. ವಿಶೇಷ ಪ್ರಕರಣ ಮಾಡಿಸ್ಕೊಡ್ತೀನಿ ಖಂಡಿತ. ಮಡಿಕೇರಿ ಜಿಲ್ಲೆಯಲ್ಲಿ ಕನ್ನಂಬಾಡಿ ಅಂತಕ್ಕಂಥ ಊರಲ್ಲಿ ಶೇಷಪ್ಪ ಅಂತಕ್ಕಂಥ ಕಾರ್ಮಿಕ ಕೈ ಕಳ್ಕೊಂಡಿದ್ದಾರೆ. ಅದೇ ಅದು ಕಟ್ಟಡ ಕಾರ್ಮಿಕ ಅಂತ ಹೇಳಿ ತಾವು ಹೇಳ್ತಾ ಇದ್ದೀರಿ. ಅವ್ರ ಹತ್ರ ನನಗಿರ್ತಕ್ಕಂಥ ಮಾಹಿತಿಯಲ್ಲಿ ಕಾರ್ಡ್ ಇಲ್ಲ ಅಂತ ಕೂಡ ಬಂದಿದೆ. ಬಟ್ ಅದು ಜೆನ್ಯೂನ್ ಆಗಿದ್ದರೆ ವಿಶೇಷವಾಗಿ ನಾನು ಬೋರ್ಡ್ನಲ್ಲಿ ಕನ್ಸಿಡರ್ ಮಾಡಿ ನಮ್ಮ ಕೈಲಿ ಸಹಾಯ ಮಾಡೋಕ್ಕೆ ಎಷ್ಟಾಗುತ್ತೆ ಸಹಾಯ ಮಾಡ್ತೀನಿ. ಅಲ್ಲ, ಡೆಫಿನೆಟ್ಲಿ ಕಳಿಸ್ರಿ. ಬಟ್ ಸಿನ್ಸ್ ಇಟ್ ಹ್ಯಾಸ್ ಕಮ್ ಯು ಆಸ್ಟ್ ಮೀ, ಜೆನ್ಯೂನ್ ಇದ್ದರೆ ಅದು ಮಾಡಿಸ್ಕೊಡೋಣ. ವಿಶೇಷ ಪ್ರಕರಣ ಮಾಡಿಸ್ಕೊಡ್ತೀನಿ ಖಂಡಿತ. ನೋಡಿ, ಆ ಹುಡುಗನಿಗೆ ಹೇಳ್ತಿರೋದು, ಓಕೆ ಕೈ ಕಳ್ಕೊಂಡಿದ್ದಾನೆ, ಮತ್ತೊಂದು ಮಾಡಿದ್ದಾನೆ. ಯುವಕರಿದ್ದೀರಿ ನೀವು. ನಾನು ಇಲ್ಲಿ ತನಕ ಅನೇಕ ಸಲ ಹೇಳಿದ್ದೀನಿ. ಅರುಣಿಮಾ ಸಿನ್ಹಾ ಅಂತೇಳಿ ಒಂದು ಹೆಣ್ಮಗಳು, ಅರುಣಿಮಾ ಸಿನ್ಹಾ ಅಂತ ಒಂದು ಹೆಣ್ಮಗಳು ಸ್ಪೋರ್ಟ್ಸ್ ಬೇಕಾಗಿ ಉತ್ತರ ಪ್ರದೇಶದವಳು ಯಾವುದೋ ಸ್ಪೋರ್ಟ್ಸ್ ಆಟದಲ್ಲಿ ಭಾಗವಹಿಸೋಕೆ ಬೇಕಾಗಿ ಟ್ರೈನಲ್ಲಿ ಹೋಗ್ತಾ ಇರ್ತಾಳೆ. ಅರುಣಿಮಾ ಸಿನ್ಹಾ ಟ್ರೈನಲ್ಲಿ ಹೋಗ್ತಾ ಇರ್ತಾಳೆ. ಟ್ರೈನಲ್ಲಿ ಹೋಗ್ತಿರ್ಬೇಕಾದ್ರೆ ಆಕೆ ಚೈನ್ ಸ್ನ್ಯಾಚಿಂಗ್ ಕಳ್ಳರು ಮಾಡುವಾಗ ಆಕೆಯನ್ನು ಟ್ರೈನಿಂದ ತಳ್ಳಿಬಿಡ್ತಾರೆ. ಚೈನ್ ಸ್ನ್ಯಾಚ್ ಮಾಡಿ ತಳ್ಳಿಬಿಡ್ತಾರೆ. ಆಕೆ ಬಿದ್ದೋಗ್ಬಿಡ್ತಾಳೆ. ಅರುಣಿಮಾ ಸಿನ್ಹಾ ಅನ್ನುವಂಥ ಹೆಣ್ಣು ಮಗಳು ಬಿದ್ದೋಗ್ಬಿಡ್ತಾಳೆ. ಎಲ್ಲಿಗೆ ಬಿದ್ದೋಗ್ಬಿಡ್ತಾಳೆ ಅಂತಂದರೆ, ಟ್ರೈನಿಂದ ಬಿದ್ದ ಕಾರಣಕ್ಕಾಗಿ ಇನ್ನೊಂದು ಟ್ರ್ಯಾಕಿಗೆ ಬಿದ್ದುಬಿಡ್ತಾಳೆ ಅವಳು. ಆ ಟ್ರ್ಯಾಕಿಗೆ ಬಿದ್ದಾಗ ಅವಳಿಗೆ ಎದ್ದೊಳಕ್ಕಾಗಿರೋ ಆಗಿರುತ್ತೆ, ಅವಳಿಗೆ ಸ್ಮೃತಿ ಏನೋ ತಪ್ಪಿರುತ್ತೆ. ಅವಳ ಕಾಲ ಮೇಲಿಂದ ಟ್ರೈನ್ ಓಡುತ್ತೆ. ವೀಕ್ಷಕರೇ, ಟ್ರೈನ್. ಅರುಣಿಮಾ ಸಿನ್ಹಾ ಅಂತೇಳಿ ನೀವು ಈಗಲೂ ಕೂಡ ಗೂಗಲ್ ಮಾಡಿ ಸ್ಟೋರಿ ಗೊತ್ತಾಗುತ್ತೆ. ಅವಳು 2000 ಇತ್ತೀಚೆಗೆ ಅದು ಆಗಿರುವಂಥದ್ದು, 2012 ಸಮಥಿಂಗ್. ಟ್ರೈನ್ ಓಡ್ಬಿಡುತ್ತೆ. ಒಂದಲ್ಲ ಎರಡಲ್ಲ 3-4 ರೈಲು ಓಡುತ್ತೆ ಅರುಣಿಮಾ ಸಿನ್ಹಾ ಕಾಲ ಮೇಲೆ. ಆಕೆ 2 ಕಾಲು ಕಳ್ಕೊತಾಳೆ. ಆಕೆಯನ್ನು ಯಾರೋ ಮರುದಿವಸ ಆಸ್ಪತ್ರೆ ಬೆಡ್ಗೆ ತಂದು ಹಾಕ್ತಾರೆ. ನೋಡಿ ವೀಕ್ಷಕರೇ, ಆಕೆಗೆ ಕಾಲಿರುತ್ತೆ, ಕಾಲು ಕಳ್ಕೊತಾಳೆ ಅವಳು. 2 ಕಾಲೂ ಕೂಡ 2 ಕಾಲು ಐ ಥಿಂಕ್ ಕಾಲು ಕಳ್ಕೊತಾಳೆ. ಆ ಬೆಡ್ಡಲ್ಲಿ ಕೂತು ಮಲಗಿರುವಾಗ ಡಿಸೈಡ್ ಮಾಡ್ತಾಳಂತೆ ಅವಳು. ಸ್ಪೋರ್ಟ್ಸ್ ಮ್ಯಾನ್ ಅವಳು. ಏನಾಗಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಅವತ್ತು ಕಾಲು ಕಳ್ಕೊಂಡ ನಂತರ ಏನು ಅಂತ, ನಾನು ಹಿಮಾಲಯ ಪರ್ವತ ಹತ್ತಬೇಕು, ನಾನು ಹಿಮಾಲಯ ಪರ್ವತ ಹತ್ತಬೇಕು. ಆಕೆ ಅದಿಟ್ಕೊಂಡು ನಾವೆಲ್ಲ ಓದಿದ್ದೀವಲ್ವಾ, ಯಾರು ತೇನ್ಸಿಂಗ್ ನೋರ್ಗೆ, ಎಡ್ಮಂಡ್ ಹಿಲರಿ ಪ್ರಥಮವಾಗಿ ಹತ್ತಿದ್ರು ಕೇಳಿದ್ದೀವಲ್ವಾ. ನೀವು ಪ್ರಪ್ರಥಮ ಮಹಿಳಾ ಹಿಮಾಲಯ ಪರ್ವತವನ್ನು ಹತ್ತಿದವರ ಹೆಸರು ಗೊತ್ತಾ ನಿಮಗೆ? ಬಚೇಂದ್ರಿ ಪಾಲ್ ಅಂತೇಳಿ ಅವರ ಹೆಸರು.
ಬಚೇಂದ್ರಿ ಪಾಲ್. ಹಾಗೆಯೇ ಕ್ರಿಕೆಟ್ ಕ್ಯಾಪ್ಟನ್ ಒಬ್ಬರು ಇದ್ದಾರೆ, ಡಯಾನ ಎಡುಲ್ಜಿ ಅಂತೇಳಿ, ಕೇಳಿದಿರಲ್ಲ ಗೊತ್ತಿಲ್ಲ. ಈಕೆ ಅರುಣಿಮಾ ಸಿನ್ಹಾ ನೇರವಾಗಿ ಎಲ್ಲಿಗೆ ಹೋಗ್ತಾರೆ ಅಂತಂದರೆ ಬಚೇಂದ್ರಿ ಪಾಲ್ ಬಳಿ ಹೋಗ್ತಾರೆ. ಅವರು ಭಾರತದ ಪ್ರಪ್ರಥಮ ಹಿಮಾಲಯವನ್ನು ಏರಿದ ಮಹಿಳೆ. ಆಗ ಬಚೇಂದ್ರಿ ಪಾಲ್ ಹೇಳ್ತಾರೆ, ಮಗಳೇ ನೀನು ಡಿಸೈಡ್ ಮಾಡಿದೆಯಲ್ಲ, ಹತ್ತು ನೀನು ಅಂತ. ವಿದಿನ್ 2 years ವೀಕ್ಷಕರೇ ಪ್ರಾಕ್ಟೀಸ್ ತಗೊಂಡು ಹಿಮಾಲಯ ಪರ್ವತ ಹತ್ತು ಬಿಡ್ತಾಳೆ ಅರುಣಿಮಾ ಸಿನ್ಹಾ. ಅಂಥ ಪ್ರೇರಣೆ ಆಗಬೇಕು ಸ್ಟೋರಿ ಅಂತ. ಇಲ್ಲೇ ನಿಂತ್ಕೋಬೇಡಿ, ನೀವು ಮುಂದುವರಿ ಅಂತ ನಾನು ಹೇಳ್ತಿರೋದು. ಅಯ್ಯೋ ಕೈ ಇಲ್ಲ ಕಾಲಿಲ್ಲ ಹಂಗಲ್ಲ ಅಂತ. ನಿಮಗೆ ತೊಂದರೆ ಆಗಿದೆ, ಅದಕ್ಕೆ ಬೇಕಿರುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ. ಆಲ್ರೆಡಿ ಸಂತೋಷ್ ಲಾಡ್ ಹೇಳಿದ್ದಾರೆ, ಅದನ್ನು ನಾನು ಕೂಡ ನೆನ್ನೆ ಹೇಳಿದ್ದೀನಿ. ಕಾವೇರಿ ಮೇಡಮ್ ಅಂತ ಎಲ್ಲಿದ್ದಾರೆ, ಏನೆಲ್ಲ ವ್ಯವಸ್ಥೆ ಮಾಡಬೇಕು ಅಂತೇಳಿ. ಮುಂದಿನ ಇದನ್ನು ನೀವು ನೋಡಿ. ಆಮೇಲೆ ವೀಕ್ಷಕರೇ, ನಿಮ್ಮ ಅಕ್ಕಪಕ್ಕದಲ್ಲಿ ನೀವು ಏನಾದರೂ ಒಂದು ಮಾಡೋದಿದ್ರೆ ನೀವು ಅಂದ್ಕೋಬೇಡಿ ದೇಶ ಸೇವೆ ಅಂತಂದರೆ ಸೈನಿಕನೇ ಆಗಬೇಕು, ದೇಶ ಸೇವೆ ಅಂತಂದರೆ ಗಡಿಯಲ್ಲಿದ್ದು ಓಡಾಡಬೇಕು. ನೋ, ಅದು ದೇಶ ಸೇವೆನೇ, ಗ್ರೇಟ್ ಸೇವೆ. ದೇಶ ಸೇವೆ ಅಂದರೆ ಮಕ್ಕಳಿಗೆ ಪಾಠ ಮಾಡೋದು ಕೂಡ ದೇಶ ಸೇವೆನೇ, ಆಯಿತಾ? ಒಂದು ಮರಕ್ಕೆ ನೀರು ಹಾಕೋದು ಕೂಡ ದೇಶ ಸೇವೆನೇ. ಸೈನಿಕನೇ ಆಗಬೇಕು ಅಂತೇನಿಲ್ಲ. ಹಾಗಿದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಕಾರ್ಮಿಕರು ಇರ್ತಾರಲ್ಲ, ಯಾವುದೇ ಜಾತಿಯ ಕಾರ್ಮಿಕ, ಯಾವುದೇ ರಾಜ್ಯದ ಕಾರ್ಮಿಕ ಆಗಿರಲಿ, ನಾವು ದೇಶ ಬಂದಾಗ ದೇಶ ಫಸ್ಟು, ರಾಜ್ಯ ಬಂದಾಗ ರಾಜ್ಯ ಫಸ್ಟ್ ಮಾತಾಡ್ತೀವಿ. ಆದರೆ ಅವ್ರು ನಮ್ಮವರೇ, ಅದು ಬೇರೆ ವಿಚಾರ. ಕಾರ್ಮಿಕ ಕಾರ್ಡ್ನ ಲಾಭದ ಬಗ್ಗೆ ಒಂದು ಹೇಳ್ತೀನಿ, ನೀವು ಸಾಧ್ಯವಿದ್ದರೆ ನಿಮ್ಮ ಅಕ್ಕಪಕ್ಕದವರಿದ್ದರೆ ಒಂದು ಮಾಡಿಸಿ. ಕಾರ್ಮಿಕ ಕಾರ್ಡಿಂದ ಏನು ಲಾಭ ಅಂತ ಹೇಳ್ತೀನಿ ನೋಡಿ. 60 ವರ್ಷ ಮೇಲ್ಪಟ್ಟವರಿಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ನೀವು ಕಟ್ಟಡ ಕಾರ್ಮಿಕ ಆಗಿದ್ದರೆ ರಿಟೈರ್ಡ್ ಆದಮೇಲೆ ನಿಮಗೆ 3,000 ರೂಪಾಯಿ ಪಿಂಚಣಿ ಸಿಗುತ್ತೆ. ಅಪಘಾತದಲ್ಲಿ ಮರಣ ಹೊಂದಿದರೆ 2 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಅಂಗವೈಕಲ್ಯಕ್ಕೆ ಒಳಗಾದರೆ 1 ಲಕ್ಷ ರೂಪಾಯಿ ಪರಿಹಾರ ಸಿಗುತ್ತೆ. ಬಹುಶಃ ಈತನಿಗೆ 1 ಲಕ್ಷ ಸಿಗಬಹುದು. ಉಳಿದದ್ದೇನಾದರೂ ಮಾಡೋಣ. ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ ನೋಡಿ. ಅವನಿಗೆ ಮಗಳಿದ್ದಾಳೆ. ಕಾರ್ಮಿಕರ ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ ಸಿಗುತ್ತೆ. ಗೊತ್ತಿತ್ತಾ ಇದು? ಪತ್ನಿ ಗರ್ಭಿಣಿ ಆದರೆ ಹೆರಿಗೆ ಆಗೋವರೆಗೂ 5,000 ರೂಪಾಯಿ ಕೊಡ್ತಾರೆ ತಿಂಗಳಿಗೆ, ಐ ಥಿಂಕ್. ಎಂಥ ಯೋಜನೆಗಳಿದೆ. ಇದಕ್ಕೆ ಕಾಂಗ್ರೆಸ್ BJP ಬೇಕಾಗಿಲ್ಲ, ನೀವು ಅಪ್ಲಿಕೇಶನ್ ಹಾಕಬೇಕಷ್ಟೇ. ಕಾರ್ಮಿಕರಿಗೆ PM ಆವಾಸ್ ಯೋಜನೆಯಡಿ 1.2 ಲಕ್ಷ ರೂಪಾಯಿ ಸಿಗುತ್ತೆ. ಉಚಿತ ರೇಷನ್, ಕಾರ್ಮಿಕರ ಮಕ್ಕಳಿಗೆ 10,000 ರೂಪಾಯಿ ಸಹಾಯಧನ, ಸ್ವಯಂ ಉದ್ಯೋಗಕ್ಕಾಗಿ 2 ಲಕ್ಷ ರೂಪಾಯಿ ಸಾಲ. ಇವನು ಕೆಲಸ ಮಾಡಿದ್ರೆ ಅದನ್ನು ಮಾಡಿಸ್ತೀವಿ ನಾವು, ಆಯಿತಾ? ಆಮೇಲೆ ಯಾರೆಲ್ಲ ಕಟ್ಟಡ ಕಾರ್ಮಿಕ ಕಾರ್ಡ್ ಪಡಿಬೋದು ಅಂತ ಇದು ನೋಡಿ. ಅನೇಕರಿಗೆ ಕೆಲಸ ಮಾಡ್ತಾ ಇರ್ತಾರೆ ಕಟ್ಟಡ ಕಾರ್ಮಿಕರು. ಮೊನ್ನೆ ಯಾರೋ ಪೈಂಟಿಂಗ್ ಹೊಡೆದಾಗ ಬಿದ್ದು ಸತ್ತೋಗ್ಬಿಟ್ಟು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಕಟ್ಟಡ ಕಾರ್ಮಿಕರು, ಎಲೆಕ್ಟ್ರಿಷಿಯನ್ಸ್, ಕಟ್ಟಡಕ್ಕೆ ಎಲೆಕ್ಟ್ರಿಷಿಯನ್ಸ್ ಇದ್ದಾರಲ್ಲ, ಸಿಮೆಂಟ್ ಹಾಕೋರೇ ಬೇಕು ಅಂತಿಲ್ಲ. ಕಾರ್ಮಿಕ ಕಾರ್ಡ್ ನೋಂದಣಿಗೆ ಅರ್ಹರಿದ್ದಾರೆ. ಅಂಗಡಿ ಸೇವಕರು, ಆಟೋ ಚಾಲಕರು ಮಾಡ್ಕೋಬೋದು. ನಿಮಗೂ ಇದೆ ಅವಕಾಶ. ಎಷ್ಟು ಜನ ಆಟೋ ಚಾಲಕರಿಗೆ ಗೊತ್ತಿದೆ ಈ ಕಾರ್ಡ್ ಪಡಿಬೋದು ಅಂತೇಳಿ? ನಿಮ್ಮ ಮಕ್ಕಳಿಗೂ ಸಿಗತ್ತೆ. ಅಂಗಡಿ ಸೇವಕರು, ಆಟೋ ಚಾಲಕರು, ಪಂಚರ್ ಹಾಕುವವರು, ಪೇಪರ್ ಹಾಕುವವರು ನೋಡಿ. ನೋಡಿ, ಇದು ಯಾರಿಗೆಲ್ಲ ಅಂತಂದರೆ ಅಸಂಘಟಿತ ವಲಯ ಕಾರ್ಮಿಕರು, ಅಂಗಡಿ ಸೇವಕರು, ಮಾರಾಟಗಾರರು, ಸಹಾಯಕರು, ಆಟೋ ಚಾಲಕರು, ಪಂಕ್ಚರ್ ತಯಾರಕರು, ಕುರುಬರು. ಅಂದರೆ ಕುರುಬರು ಅಂತಂದರೆ ಮೋಸ್ಟ್ಲಿ ಕುರಿಗಾಯಿಗಳು. ನೀವು ಕುರುಬರು ಅಂತಂದ ತಕ್ಷಣ IAS ಆಫೀಸರ್ ಹಾಕಿದ್ದಾರೆ ಹಂಗೆಲ್ಲ ಕೇಳೋಕೆ ಹೋಗಬೇಡಿ. ಡೈರಿ ವ್ಯಕ್ತಿಗಳು, ಎಲ್ಲ ಜಾನುವಾರುಗಳು. ನಿಮ್ಮ ಮನೆಯಲ್ಲಿ ದನ, ಕುರಿ, ಮೇಕೆ, ಪೇಪರ್ ಹಾಕೋರು, ಝೊಮೊಟೊ ಮತ್ತು ಸ್ವಿಗ್ಗಿ ಬಾಯ್ಸ್ಗಳು ನೋಡಿ, ಅವ್ರಿಗೂ ಇದೆ. ಡೆಲಿವರಿ ಬಾಯ್ಸ್, ಅಮೆಝಾನ್, ಫ್ಲಿಪ್ಕಾರ್ಟ್ನ ಹುಡುಗಿರು, ಇಟ್ಟಿಗೆ ಗೂಡು ಕೆಲಸ ಮಾಡೋ ಕಾರ್ಮಿಕರು, ಈ ಎಲ್ಲ ಜನ ಪಡಿಬೋದು. ಏನು ಪಡಿಬೋದು? ಈ ಕಾರ್ಮಿಕ ಕಾರ್ಡ್ ಪಡಿಬೋದು. ಕೇವಲ ಕಟ್ಟಡ ಕಾರ್ಮಿಕರು ಅಂದ್ಕೋಬೇಡಿ. ನೋಡಿ, ಯಾರಿಗಾದ್ರೂ ಗೊತ್ತಿತ್ತಾ? ನೋಡಿ, ಯಾರೆಲ್ಲ ನೋಂದಣಿ ಮಾಡ್ಬೋದು ಇನ್ನೂ ಹೇಳ್ತೀನಿ. ಕಾರ್ಮಿಕ ಕಾರ್ಡ್ ಯಾರೆಲ್ಲ ಪಡಿಬೋದು ನೋಡಿ. ಇದಕ್ಕೆ ಅರ್ಧ ಗಂಟೆ ಕೊಡ್ತಾ ಇದ್ದೀನಿ ನಿಮಗೆ. ದರ್ಜಿಗಳು ಅಂದರೆ ಯಾರು? ಟೈಲರ್ಸ್. ದೋಬಿಗಳಂದ್ರೆ ಯಾರು? ಆ ಬಟ್ಟೆ ಒಗಿತಾರಲ್ಲ, ದೋಬಿಗಳು. ಹಮಾಲಿಗಳು, ಕೂಲಿ ಕೆಲಸಗಾರರು, ಹೋಟೆಲ್ ಕಾರ್ಮಿಕರ ಮಕ್ಕಳು. ಮಾಡಿಸ್ರಪ್ಪ. ಯಾವನಾದರೂ ರಾಜಕೀಯ ನಾಯಕ ಇದ್ದರೆ ಹಿಂದ್ಗಡೆಯಿಂದ ಬಂದು ಅಣ್ಣನಿಗೆ ಜೈ, ಅಕ್ಕನಿಗೆ ಜೈ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರ ಹತ್ರ ಹೇಳಿ, ಅಲ್ಲಿ ಹೋಟ್ಲಲ್ಲಿ ಕಾರ್ಮಿಕರಿದ್ದರೆ ನೋಡ್ರಪ್ಪ ಇದೆಲ್ಲ ತಗೊಂಬ, ನಿನಗೆ ಮಾಡಿಸ್ಕೊಡ್ತೀನಿ ಅಂತ. ನೆಕ್ಸ್ಟ್ ನಿಮಗೆ ಓಟ್ ಹಾಕ್ತಾನೆ, ಹಾಕಿಸ್ಕೊಳ್ಳಿ. ಇತರೆ ವಾಹನ ಚಾಲಕರು, ಗೃಹ ಕಾರ್ಮಿಕರು, ಕೂಲಿ ಕಾರ್ಮಿಕರು, ನೇಕಾರರು ಅಂದರೆ ಮಗ್ಗದವರು, ಮೀನುಗಾರರು, ಕುಂಬಾರರು ಅಂತಂದರೆ ಮಡಕೆ ಮಾಡೋರು, ಚಮ್ಮಾರರು ಅಂದರೆ ಗೊತ್ತಲ್ಲ, ಚಪ್ಪಲಿ ಹೊಲಿಯೋರು, ಕ್ಷೌರಿಕರು ಅಂದರೆ ಗೊತ್ತಲ್ಲ, ಹೇರ್ ಕಟ್ಟಿಂಗ್ ಮಾಡೋರು,
ಕಸಾಯಿಖಾನೆ ಕಾರ್ಮಿಕರು ನೋಡಿ, ಕಸಾಯಿಖಾನೆಯಲ್ಲಿ ಕೆಲಸ ಮಾಡೋರು, ಕಮ್ಮಾರರು, ಕಬ್ಬಿಣದ ಕೆಲಸ ಮಾಡೋರು, ಅಕ್ಕಸಾಲಿಗಳು, ಚಿತ್ರ ಬಿಡಿಸುವವರು, ಕುಶಲ ಕಾರ್ಮಿಕರು, ಟಿಂಬರ್ ಕಾರ್ಮಿಕರು, ಮುದ್ರಕರು, ಬೀದಿ ಬದಿ ವ್ಯಾಪಾರಿಗಳು, ಚಿಂದ್ಯಾಯುವವರು, ಅಡುಗೆ ಕೆಲಸದವರು, ಸಫಾಯಿ ಕರ್ಮಚಾರಿಗಳು, ಭದ್ರತಾ ಸಿಬ್ಬಂದಿ, ವಾಚ್ಮ್ಯಾನ್, ಸೆಕ್ಯೂರಿಟಿ ಗಾರ್ಡ್, ಭದ್ರತಾ ಸಿಬ್ಬಂದಿ ಅಂದರೆ ಪೋರ್ಟರ್, ಪ್ರವಾಸಿ ಗೈಡ್ಗಳು, ಮಂಡಕ್ಕಿ ಬಟ್ಟಿ ಕಾರ್ಮಿಕರು, ಛಾಯಾವೃತ್ತಿ ಕಾರ್ಮಿಕರು, ಮಿಲ್ ಕೆಲಸಗಾರರು, ರಿಪೇರಿ ಕೆಲಸಗಾರರು, ಕಲ್ಲು ಹೊಡೆಯುವ ಕಾರ್ಮಿಕರು, ಕಲ್ಲು ಹೊಡೆಯುವಲ್ಲ, ಕಲ್ಲು ಹೊಡೆಯುವ. ಬಸ್ಗೆ ಕಲ್ಲು ಹೊಡೆದ್ಬಿಟ್ಟು ಕೇಳಬೇಡಿ, ಆ ಕಲ್ಲು ಹೊಡೆಯುವುದಲ್ಲ, ಕಲ್ಲು ಹೊಡಿತಾರಲ್ಲ ಅವರು. ಬಿದಿರು ಕೆಲಸಗಾರರು, ಕಾಟನ್ ಗಿನ್ನಿಂಗ್ ಮತ್ತು ಪ್ರೊಸೆಸಿಂಗ್ ಬೀಡಿ ಕಟ್ಟುವವರು, ಅಗರಬತ್ತಿ ತಯಾರಿಸುವ ಕಾರ್ಮಿಕರು, ಕಸಾಯಿಖಾನೆ ಕಾರ್ಮಿಕರು, ರೇಷ್ಮೆ ಕಾರ್ಮಿಕರು. ಇವರಿಗೆ 60 ವರ್ಷ ಆದ ನಂತರ ನಿಮಗೆ 3,000 ರೂಪಾಯಿ ಪಿಂಚಣಿ, ಅಪಘಾತದ ಮರಣ ಹೊಂದಿದರೆ ಕುಟುಂಬಕ್ಕೆ 2 ಲಕ್ಷ, ಅಂಗವೈಕಲ್ಯವಾದರೆ 1 ಲಕ್ಷ, ಮಕ್ಕಳಿಗೆ 2,000 ರೂಪಾಯಿ ಶಿಕ್ಷಣ ಭತ್ಯೆ, ಹೆಣ್ಮಕ್ಕಳು ಇವರ ಫ್ಯಾಮಿಲಿಯಲ್ಲಿ ಹೆಣ್ಮಕ್ಕಳು ಗರ್ಭವತಿ ಮಹಿಳೆಗೆ 5,000 ರೂಪಾಯಿ. ಮೋಸ್ಟ್ಲಿ ಕೆಲಸ ಮಾಡುವ ಕಾರ್ಮಿಕ ಅಂದರೆ ಹೆಣ್ಣಾಳು ಅಂತ ಕರಿತೀವಲ್ಲ ಅವರು. ಆಮೇಲೆ ಕಾರ್ಮಿಕ ಉಚಿತ ರೇಷನ್ ಅಂಗಡಿಯಿಂದ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಮತ್ತು 2 ಕೆಜಿ ಗೋಧಿ ಪಡೆಯಬಹುದು. ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ 10,000 ರೂಪಾಯಿಗೆ ಸಹಾಯಧನ. ಏನೆಲ್ಲ ಬೇಕು, ಏನೆಲ್ಲ ಬೇಕು? ಇದು ಈ ಶ್ರಮ ಅಂತ, ಈ ಶ್ರಮ, ಈ ಶ್ರಮ ಇಂಗ್ಲೀಷಲ್ಲಿ. ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ಗೆ ಜೋಡಣೆಯಾದ ಮೊಬೈಲ್ ಸಂಖ್ಯೆ ಬೇಕು, ಬ್ಯಾಂಕ್ ಪಾಸ್ಬುಕ್ ಬೇಕು, ಜಾತಿ ಆದಾಯ ಪ್ರಮಾಣ ಪತ್ರ ಬೇಕು. ಗೊತ್ತಾಯ್ತಲ್ಲ? ಆಧಾರ್ ಕಾರ್ಡ್, ಆಧಾರ್ ಜೋಡಣೆಯಾದ ಮೊಬೈಲ್ ಸಂಖ್ಯೆ, ಬ್ಯಾಂಕ್ ಪಾಸ್ಬುಕ್, ಜಾತಿ ಆದಾಯ ಪ್ರಮಾಣ ಪತ್ರ ಮಾಡ್ಕೋತೀರಾ? ಇಂಥದ್ದನ್ನೆಲ್ಲ ಸ್ವಲ್ಪ ಟ್ರೋಲ್ ಮಾಡೋರು ಕೂಡ ಇಂಥದ್ದನ್ನು ಸ್ವಲ್ಪ ಜಾಸ್ತಿ ಟ್ರೋಲ್ ಮಾಡಿ. ಹೆಡ್ಡಿಗೆ ಬಾ ಎಷ್ಟು ಮಾಡಿದಿರೋ ಅಷ್ಟೇ ಮಾಡಿ, ಸ್ವಲ್ಪ ಜನಗಳಿಗೆ ಯೂಸ್ ಆಗುತ್ತೆ, ಕಾರ್ಮಿಕರಿಗೆ ಯೂಸ್ ಆಗುತ್ತೆ.